ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆಯಷ್ಟೇ ಮಂಡ್ಯದಲ್ಲಿ ಒಬ್ಬ ನಕಲಿ ಸ್ವಾಮೀಜಿಯನ್ನು ಬಂಧಿಸಲಾಗಿತ್ತು. ಹಣವನ್ನು ಮೋಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೇ ಮಾದರಿಯಲ್ಲಿ ಬೆಂಗಳೂರಿನ ಜೆಪಿ ನಗರದಲ್ಲಿ ನಕಲಿ ಸನ್ಯಾಸಿ ಒಬ್ಬರು ಎಂಜಿನಿಯರ್ ಒಬ್ಬರಿಗೆ ಹಣವನ್ನು ದೋಚಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಹಿಪ್ನಾಟಿಸಮ್ ಮಾಡಿ ಹಣ ದೋಚಿದ್ದಾರೆ ನಕಲಿ ಸನ್ಯಾಸಿಗಳು. ಬೆಂಗಳೂರಿನಲ್ಲಿ ಆಗಿರೋ ಘಟನೆ ಇದು. ಎಂಜಿನಿಯರ್ ಬಳಿ 1.5 ಲಕ್ಷವನ್ನು ದೋಚಿದ್ದಾರೆ ಆಸಾಮಿ. 1.5 ಲಕ್ಷ ರೂಪಾಯಿ ಹಣವನ್ನು ದೋಚಿರುವಂಥ ಪ್ರಕರಣ ಇದು. ಶಿವನ ಅಭಿಷೇಕಕ್ಕೆ ತುಪ್ಪಕ್ಕಾಗಿ ಹಣ ನೀಡಿದ್ದೇ ತಪ್ಪಾಯಿತೆ. ಶಿವನ ಅಭಿಷೇಕ ಮಾಡಬೇಕು, ಅದಕ್ಕೆ ತುಪ್ಪ ಬೇಕು ಅಂತ ವಿಭೂತಿ ಹಚ್ಚಿದ್ದಕ್ಕೆ ಮತ್ತೆ 600 ರೂಪಾಯಿಯನ್ನು ಕೊಟ್ಟಿದ್ರಂತೆ. ಇವರು ಮೋಸ ಹೋಗಿದ್ದಾರೆ. ಇದೀಗ ನಕಲಿ ಸನ್ಯಾಸಿಗಳ ಈ ಕೃತ್ಯಕ್ಕೆ 1.5 ಲಕ್ಷ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ ಎಂಜಿನಿಯರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ವ್ಯಕ್ತಿ ಹಣವನ್ನು ಕಳೆದುಕೊಂಡಿರೋರು. ವಿಭೂತಿ ಹಚ್ಚಿದ್ರಂತೆ, ಅದಕ್ಕೆ ಎಕ್ಸ್ಟ್ರಾ 600 ರೂಪಾಯಿ ಕೊಟ್ಟಿದ್ದಾರಂತೆ. ಇವರು ನಕಲಿ ಸನ್ಯಾಸಿಗಳು ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟು ಬೇರೆ ಬೇರೆ ಮಾತುಗಳ ಮುಖಾಂತರ ವಂಚಿಸ್ತಾನೇ ಇರ್ತಾರೆ. ಈ ವಂಚನೆಗೆ ಇದೀಗ ಎಂಜಿನಿಯರ್ ಬಲಿಯಾಗಿದ್ದಾರೆ. 1.5 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ. ಹಿಪ್ನೋಟಿಸಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾತನಾಡಿದ್ದಾರೆ ನೋಡಿ ಒಂದ್ಸರಿ. ಸಂಮೋಹನ ಕ್ರಿಯೆ ಏನು ಉಪಯೋಗಿಸ್ತಾರೆ ಅದು ಆಕ್ಚುಲಿ ವ್ಯಕ್ತಿಯ ಒಂದು ಪಾಸಿಟಿವ್ ಬೆನಿಫಿಟ್ಸ್ಗೋಸ್ಕರ ಆಕ್ಚುಲಿ ಇರುವಂಥ ಒಂದು ವಿಚಾರ. ಮಾನಸಿಕ ಆತಂಕಗಳಾಗಲಿ ಖಿನ್ನತೆಗಳಾಗಲಿ ಅದನ್ನು ಸರಿ ಮಾಡೋಕ್ಕೆ ಯೂಸ್ ಮಾಡುವಂಥ ಹಿಪ್ನೋಸಿಸ್ ಕ್ರಿಯೆಗಳು ಒಂದೊಂದ್ಸತಿ ಭಾಳಷ್ಟು ಹೆಲ್ಪ್ ಆಗ್ತಿತ್ತು. ಆದರೆ ಕೆಲವೊಂದು ವ್ಯಕ್ತಿಗಳ ಒಂದು ಏನು ಸೆಲ್ಫಿಶ್ ಮೋಟಿವ್ಗಳಿದೆ, ಅದರಿಂದ ಅದನ್ನು ನೆಗೆಟಿವ್ ಯೂಸನ್ನು ಮಾಡಿಕೊಂಡು ಜನರನ್ನು ಹಿಂಸೆ ಮಾಡುವಂಥ ಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ. ಅದು ಲೂಟಿ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇದು ಜನರಲಿ ಏನಾಗುತ್ತೆ, ತುಂಬ ವಲ್ನರಬಲ್ ಇರೋವಂಥ ವ್ಯಕ್ತಿಗಳು, ಕೆಲವೊಂದು ಸತಿ ತುಂಬ ವೀಕ್ ಆಗಿರುವಂಥ ವ್ಯಕ್ತಿಗಳ ಮೇಲೆ ಅವರು ನೋಡ್ತಾರೆ ಈ ಪ್ರಯೋಗ ವರ್ಕ್ ಆಗುತ್ತಾ ಹೇಗೆ ಅನ್ನೋದನ್ನು ನೋಡಿರ್ತಾರೆ. ಈ ಥರದ ಒಂದು ವ್ಯಕ್ತಿ ಮೇಲೆ ನಾವು ಪ್ರಯೋಗ ಮಾಡಿದಾಗ ನಮಗಿದು ಲಾಭ ಆಗುತ್ತೆ ಅಂತ ಹೇಳಿದಾಗ ವ್ಯಕ್ತಿಗಳನ್ನು ಹುಡುಕಿ ಪ್ಲ್ಯಾನ್ ಮಾಡಿ ಈ ಥರ